ವಯಸ್ಸಿಗೆ ಬಂದ ತಕ್ಷಣವೇ ಹುಡುಗಿಯರಲ್ಲಿ ಮತ್ತು ಹುಡುಗರಲ್ಲಿ ಈ ಮೊಡವೆಗಳು ಕಾಡ್ತಿರ್ತವೆ. ಮೊಡವೆ ಬಂದ ತಕ್ಷಣ ಬೇರೆ ಬೇರೆ ರೀತಿಯ ಚೆನ್ನಾಗಿ ಕಾಣಬೇಕು, ಮುಖ ಚೆನ್ನಾಗಿ ಕಾಣಬೇಕು ಅನ್ನುವಂತೇಳಿ ಏನೆಲ್ಲ ಸರ್ಕಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಈ ಮೊಡವೆಗಳು ಯಾಕೆ ಬರ್ತವೆ, ಸಾಮಾನ್ಯವಾಗಿ ಮೊಡವೆಗಳು ಬರಲಿಕ್ಕೆ ಯಾವ ಕಾರಣ ಇರುತ್ತದೆ, ಇದಕ್ಕೆ ಏನು ಟ್ರೀಟ್ಮೆಂಟ್ ಇದೆ, ಜೊತೆಗೆ ಇದರ ಲಕ್ಷಣಗಳು ಹೇಗಿರ್ತದೆ ಅನ್ನುವ ವಿಷಯದ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ. ಮೇಡಮ್, ಈಗ ಮೊಡವೆ ಅನ್ನುವಂಥದ್ದು ಎಲ್ಲ ಮಹಿಳೆಯರಿಗೆ ಸಾಮಾನ್ಯವಾಗಿ ಕಂಡು ಬರ್ತದೆ ಮತ್ತು ಹುಡುಗರಲ್ಲಿ ಕೂಡ ವಯಸ್ಸಿಗೆ ಬಂದ ತಕ್ಷಣವೇ 12-13 ವರ್ಷಕ್ಕೆ ಪ್ರಾರಂಭ ಆಗ್ತಿರ್ತವೆ. ಹಾಗಾಗಿ ಸಾಮಾನ್ಯವಾಗಿ ಈ ಮೊಡವೆಗಳು ಹೇಗೆ ಉಂಟಾಗ್ತವೆ ಅಂತ. ಸರ್, ನೀವು ಹೇಳ್ದಂಗೆ ಮೊಡವೆಗಳು ಎಷ್ಟು ಸಾಮಾನ್ಯವಾದ ಚರ್ಮದ ಸಮಸ್ಯೆ ಅಂತಂದ್ರೆ, ಯಾವುದೇ ವ್ಯಕ್ತಿ ಮೊಡವೆಗಳ ಕಿರಿಕಿರಿ ಇಲ್ಲದೆ ತನ್ನ ಯೌವನದ ಹಂತವನ್ನು ದಾಟಲಾರರು ಅಂದ್ರೆ ಪರೀಕ್ಷೆ ಇಲ್ಲ. ಅಂದ್ರೆ ಜೀವನದ ಯಾವ ಹಂತದಲ್ಲಿ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾಗಿರುತ್ತದೋ, ಅಂದ್ರೆ ಈಗ ಟೀನೇಜ್ ಅಂತ ಏನಂತೀವಿ, ಆ ಹಂತದಲ್ಲಿ ಕಾಣಿಸಿಕೊಳ್ಳುವ ಈ ಮೊಡವೆಗಳಿಂದ ಆಗುವ ಪಾಡು ಅವ್ರಿಗೆ ಅನುಭವಿಸಿದವರಿಗೆ ಗೊತ್ತು. ಈಗ ಬಡವ ಬಲ್ಲಿದ ಹೆಣ್ಣು ಗಂಡು ಅನ್ನೋ ಯಾವ ಭೇದ ಭಾವ ಇಲ್ಲದೆ ಬಹುತೇಕ ಎಲ್ಲರನ್ನೂ ಕಾಡುವಂತ ಸಮಸ್ಯೆ ಅಂದ್ರೆ ಮೊಡವೆ ಗುಳ್ಳೆಗಳು. ಇದು ವೈದ್ಯಕೀಯವಾಗಿ ಅಷ್ಟೊಂದು ಗಹನವಾದ ಸಮಸ್ಯೆ ಅನಿಸ್ತಿದ್ರು ಕೂಡ ಈಗಿನ ಜಗತ್ತಲ್ಲಿ ಏನು ಬಾಹ್ಯ ಲಕ್ಷಣಗಳಿಗೆ ಅತಿ ಪ್ರಾಮುಖ್ಯತೆ ಇರುವ ಈ ಸಮಾಜದಲ್ಲಿ ಮೊಡವೆಗಳು ವ್ಯಕ್ತಿಯ ವರ್ಚಸ್ಸಿಗೆ ಧಕ್ಕೆಯನ್ನಂತೂ ತರಬಲ್ಲವು. ಹೌದು, ಈಗ ಮುಖ ಚೆನ್ನಾಗಿ ಕಾಣಬೇಕು ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರ ಒಂದು ಬಯಕೆ, ಈಗಿನ ಒಂದು ಟ್ರೆಂಡ್. ಹಾಗೂ ಹೇಗೆ ಉಂಟಾಗುತ್ತೆ ಮೇಡಮ್ ಇದು ಈ ಮೊಡವೆಗಳು? ಈಗ ಚರ್ಮದ ಕೆಳಗೆ ಒಂದು ಸೆಬೇಷಿಯಸ್ ಗ್ರಂಥಿಗಳು ಅಂತ ಇರ್ತವೆ. ಇವುಗಳು ಸೀಬಮ್ ಅಂತ ಅನ್ನೋ ಒಂದು ತೈಲ ದ್ರವವನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಈ ತೈಲ ದ್ರವ ಏನಾಗುತ್ತೆ, ರೋಮಕೂಪದ ಅಂದ್ರೆ ನಮ್ದು ಹೇರ್ ಫಾಲಿಕಲ್ ಏನಿರುತ್ತಲ್ಲ, ಚರ್ಮದ ಮೇಲೆ ಇರೋಂಥ ಕೂದಲಿನ ಫಾಲಿಕಲ್ ಏನಂತಾರಲ್ಲ, ಅದನ್ನ ರೋಮಕೂಪ ಅಂತ, ಅದರಿಂದ ಹೊರಗಡೆ ಬರ್ತಾ ಇರುತ್ತೆ. ಈ ಚರ್ಮದಲ್ಲಿ ಇರ್ತಕ್ಕಂಥ ಸಿಬೇಷಿಯಸ್ ಗ್ರಂಥಿಗಳು ಅತಿಯಾಗಿ ಸೀಬಮ್ ಎಂಬ ತೈಲವನ್ನು ಸ್ರವಿಸುತ್ತವೆ. ಅವಾಗ ಏನಾಗುತ್ತೆ, ಅತಿಯಾಗಿ ಸ್ರವಿಸಲ್ಪಟ್ಟ ಸೀಬಮ್ ಅನ್ನೋ ಇದೊಂದು ಜಿಗುಟು ಪದಾರ್ಥ ರೋಮಕೂಪಗಳಲ್ಲಿ ಶೇಖರಣೆ ಆಗಿ ಅಲ್ಲೇ ಒಣಗತ್ತೆ. ಒಣಗೋದಲ್ದೆ ಅದರದ್ದು ಚರ್ಮದ ಗ್ರಂಥಿಗಳು ಹೊರಗಡೆ ಏನು ಸೂಸ್ತಾ ಇರ್ತವಲ್ಲ ಅದ್ರ ದ್ರವನ, ಆ ದ್ವಾರವನ್ನ ಮುಚ್ಚುತ್ತೆ. ಇದರಿಂದಾಗಿ ರೋಮಕೂಪಗಳು ಏನಾಗುತ್ತೆ, ಅಲ್ಲೇ ಶೇಖರಣೆಗೊಂಡು ಒಣಗಿ ಊದ್ಕೊಂತ ಶುರು ಆಗುತ್ತೆ. ಹೀಗೆ ರೋಮಕೂಪಗಳು ಹೆಚ್ಚುವರಿಯಾಗಿ ತೈಲ ಶೇಖರಣೆ ಆದ ನಂತರ ಅದರಲ್ಲಿ ಅಲ್ಲೇ ಶೇಖರಣೆ ಆಗಿರಕ್ಕಂತ ದ್ರವದೊಳಗಡೆ ಪ್ರೊಪಿಯೋನಿ ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಿಗಳು ಸೇರ್ಕೊಂಡು ಅಲ್ಲಿ ಸರೌಂಡಿಂಗ್ ಇನ್ಫ್ಲಮೇಷನ್, ಉರಿಯೂತವನ್ನು ಉಂಟು ಮಾಡಿ ಅಲ್ಲಿ ಚರ್ಮನ ಕೆಂಪು ಆಗುವಂತ ಮಾಡುತ್ತೆ. ಆ ಫಲ ಅದರ ಸ್ವರೂಪವಾಗಿ ಚರ್ಮದ ಮೇಲ್ಮೇಲೆ ಮೊಡವೆಗಳು ಉಂಟಾಗ್ತವೆ. ಮೇಡಮ್, ಈ ಮೊಡವೆಗಳ ಲಕ್ಷಣಗಳ ಬಗ್ಗೆ ಹೇಳಿ ಸ್ವಲ್ಪ. ಮೊಡವೆಗಳು ಲಕ್ಷಣಗಳು ಅಂತಂದ್ರೆ ಸಾಮಾನ್ಯವಾಗಿ ಇದು ಹದಿಹರೆಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. 10-12ನೇ ವಯಸ್ಸಿಗೆ ಪ್ರಾರಂಭದಿಂದ ಸುಮಾರು 20-25 ವಯಸ್ಸಿನ ತನಕ ಮುಂದುವರಿಯುತ್ತದೆ. ಇದು ಹದಿಹರೆಯದ ನಂತರ ಮೊಡವೆಗಳು ಕ್ರಮೇಣ ಕಮ್ಮಿ ಆಗುತ್ತೆ. ಆದ್ರೆ ಕೆಲವೊಮ್ಮೆ ವಯಸ್ಕರಲ್ಲಿ ಕೂಡ ಮೊಡವೆಗಳು ಕಾಣಿಸ್ಕೊಳ್ಬಹುದು. ವಿಶೇಷವಾಗಿ ಮಹಿಳೆಯರಲ್ಲಿ ಋತುಸ್ರಾವಕ್ಕಿಂತ ಮೊದಲಿನ ದಿನಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಕೆಲವೊಂದೊಂದು ವ್ಯಕ್ತಿಗಳಿಗೆ ಆಂಡ್ರೋಜನ್ ಸೆಕ್ಸ್ ಹಾರ್ಮೋನ್ಸ್ ಅಂತ ಏನಂತೀವಿ, ಅದರಲ್ಲಿ ಏರುಪೇರಿದ್ರೆ 25ರ ನಂತರ ಕೂಡ ಕಂಡು ಬರಬಹುದು. ಅದು ಮುಖ್ಯವಾಗಿ ಮುಖ, ಕುತ್ತಿಗೆ, ಭುಜ, ಎದೆ ಭಾಗಗಳು ಈ ಗ್ರಂಥಿಗಳು ನಾನೇನ್ ಹೇಳಿದೆ ಅಲ್ಲಿ ಚುರುಕಾಗಿರೋದ್ರಿಂದ ಇದೇ ಭಾಗಗಳಲ್ಲಿ ಮೊಡವೆ ಗುಳ್ಳೆಗಳು ಕೂಡ ಕಂಡು ಬರುತ್ತೆ. ಅದರಲ್ಲಿ ಈ ನಾನು ಹೇಳ್ದಂಗೆ ಎದೆ, ಬೆನ್ನು, ತೋಳುಗಳು ಕೂಡ ಅದನ್ನೂ ಮೊಡವೆ ಗುಳ್ಳೆನೆ. ಕೆಲವರು ಏನ್ ಅನ್ಕೊಂಡಿರ್ತಾರೆ, ಮುಖದ ಮೇಲೆ ಬಂದ್ರೆ ಮಾತ್ರ ಮೊಡವೆ ಅಂತ ಅನ್ಕೊಂಡಿರ್ತಾರೆ. ಎದೆ, ಬೆನ್ನು, ತೋಳುಗಳ ಮೇಲೆ ಕಾಣಿಸೋದು ಕೂಡ ಮೊಡವೆ ಗುಳ್ಳೆನೆ. ಇದರಲ್ಲಿ ಮತ್ತೆ ಹಲವಾರು ವಿಧಗಳಿದಾವೆ. ಈ ಮೊಡವೆಗಳು ತುದಿ ಕಪ್ಪಾಗಿದ್ರೆ ಅದನ್ನ ಬ್ಲ್ಯಾಕ್ ಹೆಡ್ಸ್ ಅಂತಾರೆ, ಅಥವಾ ಕರಿತಲೆ ಮೊಡವೆ ಅಂತಾರೆ. ಅದು ಚರ್ಮದ್ದೇ ಬಣ್ಣದ್ದೇ ಇದ್ರೆ ಅದನ್ನ ಬಿಳಿ ತಲೆ ಮೊಡವೆ ಅಥವಾ ವೈಟ್ ಹೆಡ್ ಅಂತಾರೆ. ಅಥವಾ ಬಿಳುಪಾಗಿ ಸ್ವಲ್ಪ ಕ್ಯೂ ತುಂಬಿಕೊಳ್ಳಿದ್ರೆ ಕ್ಯೂ ಗುಳ್ಳೆ ಅಂತಾರೆ. ಈ ಬ್ಲ್ಯಾಕ್ ಹೆಡ್ಸ್ ಗಳಲ್ಲಿ ನೋವಿರೋದಿಲ್ಲ, ಆದ್ರೆ ಅದನ್ನ ಇಚ್ಕಿದ್ರೆ ಬಿಳಿ ಮೊಳಕೆ ಅಂತ ವಸ್ತು ಹೊರಗಡೆ ಬರುತ್ತೆ. ಆದ್ರೆ ವೈಟ್ ಹೆಡ್ಸ್ ಏನಿರುತ್ತೆ ಅದರಲ್ಲಿ ನೋವಿರುತ್ತೆ, ಆದ್ರೆ ಅದ್ರ ಹಿಂಡಿದ್ರೆ ಅದರಲ್ಲಿ ಮೊಳಕೆ ಅಂತ ವಸ್ತು ಬರೋದಿಲ್ಲ, ನೋವಿರುತ್ತೆ. ಅದರಲ್ಲಿ ಸ್ವಲ್ಪ ಇಚ್ಕಿದ್ರೆ ನೋವಾಗತ್ತೆ. ಈ ಮೊಡವೆಗಳ ಜೊತೆಗೆ ಅವುಗಳಿಂದ ಉಂಟಾಗ ಕಪ್ಪು ಕಲೆಗಳಿರ್ಬೋದು, ಅಥವಾ ಅದು ವಾಸಿ ಆದ್ಮೇಲೆ ಸಣ್ಣ ಸಣ್ಣ ಚರ್ಮದ ಗುಂಡಿಗಳಿರ್ಬೋದು, ಕೆಲವೊಂದು ಸರಿ ಗಂಟುಗಳು, ಕೆಲವು ದಪ್ಪ ದಪ್ಪ ಗಡ್ಡೆಗಳು ಕೂಡ ಆಗ್ಬೋದು. ಇವೆಲ್ಲ ಲಕ್ಷಣಗಳು ಮೊಡವೆಗಳಲ್ಲಿ ಕಂಡು ಬರ್ತದೆ. ಈಗ ಚಿಕಿತ್ಸೆ ವಿಷಯಕ್ಕೆ ಬಂದಾಗ ಯಾವಾಗ ಇದನ್ನು ಟ್ರೀಟ್ಮೆಂಟ್ ಮಾಡ್ಕೋಬೇಕಂತ ಹೇಳ್ತೀರಿ? ಈ ಚಿಕಿತ್ಸೆಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಅಂದ್ರೆ ಈಗ ಕೆಲವರಿಗೆ 1-2 ಮೊಡವೆಗಳಾದ್ರೂ ಅವ್ರು ಮುಜುಗರ ಪಟ್ಕೊಂತ ಇರ್ತಾರೆ. ಇನ್ನು ಕೆಲವರು ಮುಖ ತುಂಬಾ ಮೊಡವೆಗಳಾಗಿದ್ರು ತಲೆ ಕೆಡಿಸ್ಕೊಂತ ಇರಲ್ಲ. ಈ ವ್ಯಕ್ತಿಯಿಂದ ವ್ಯಕ್ತಿಗೆ ಮೊಡವೆಗಳ ಬಗೆಗಿನ ಅನಿಸಿಕೆ ಭಿನ್ನವಾಗಿರೋದ್ರಿಂದ ಮೊಡವೆಗಳಲ್ಲಿರುವ ಎಲ್ಲರಿಗೂ ಏಕರೀತಿ ಚಿಕಿತ್ಸೆ ಉಪಯೋಗ ಆಗೋದಿಲ್ಲ. ಈಗ ವ್ಯಕ್ತಿಯ ವಯಸ್ಸು, ಮೊಡವೆಗಳ ಲಕ್ಷಣ, ಅದರದ್ದು ತೀವ್ರತೆ ಮತ್ತು ಚರ್ಮದ ಸ್ಥಿತಿ, ಅಂದ್ರೆ
ಏನಿದೆ ಇವಾಗ ಮುಂಚೆ ಏನಾದ್ರು ಬೇರೆ ಏನಾದ್ರು ತೊಂದರೆ ಇದೆಯಾ ಇಲ್ವೋ, ಅಥವಾ ಚರ್ಮದ ಮಾದರಿ ಅಂತ ಟೈಪ್ ಆಫ್ ಸ್ಕಿನ್, ಆಯಿಲಿ ಸ್ಕಿನ್, ಎಣ್ಣೆ ಚರ್ಮನ, ಒಣ ಚರ್ಮನ, ಇದನ್ನೆಲ್ಲ ಆಧರಿಸಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಈ ಮೊಡವೆಗಳಿಗೆ ಯಾವ ಔಷಧಿಗಳು ಒಳ್ಳೇದಂತ ಹೇಳ್ತೀವಿ ಮೇಡಮ್? ಮೊಡವೆಗಳಿಗೆ ಸರ್ ಬ್ಲ್ಯಾಕ್ ಹೆಡ್ಸ್ ಅಂತ ನಾನು ಹೇಳ್ದಂಗೆ, ಆ ಬ್ಲ್ಯಾಕ್ ಹೆಡ್ಸ್ ಅಥವಾ ಕಪ್ಪು ತಲೆ ಮೊಡವೆಗಳಿಗೆ ರೆಟಿನೋಯಿಕ್ ಆಮ್ಲ ಅಥವಾ ಬೆಂಜಾಲ್ ಪೆರಾಕ್ಸೈಡ್ ಅಂತ ಹೇಳ್ಬಿಟ್ಟು ಮುಲಾಮ್ಗಳು ಬರುತ್ತೆ. ವೈಟ್ ಹೆಡ್ಗಳು ಮತ್ತೆ ಕ್ಯೂ ಗುಳ್ಳೆಗಳು ಇರುವಂತವಕ್ಕೆ ಅದ್ರ ಜೊತೆಗೆ ಕ್ಲಿಂಡಮೈಸಿನ್ ಅನ್ನೋದನ್ನ ಆಂಟಿಬಯೋಟಿಕ್ ಇರೋಂಥ ಮುಲಾಮ್ಗಳು ಉಪಯೋಗಿಸ್ಬೇಕಾಗತ್ತೆ. ಇದನ್ನ ಬಿಟ್ಟು ಮೊಡವೆಗಳು ತುಂಬಾ ಜಾಸ್ತಿ ಇದ್ರೆ ಅವರಿಗೆ ಮುಲಾಮ್ಗಳ ಜೊತೆಗೆ ಆಂಟಿಬಯೋಟಿಕ್ ಅಥವಾ ರೆಟಿನೋಯಿಕ್ ಆಮ್ಲ ಇರೋಂಥ ಮಾತ್ರೆಗಳನ್ನು ಕೂಡ ದೀರ್ಘಕಾಲದವರೆಗೆ ನೀಡಬೇಕಾಗತ್ತೆ. ಎಲ್ಲ ಔಷಧಿಗಳನ್ನು ಸೂಕ್ತ ವೈದ್ಯರ ಸಲಹೆ ನಂತರನೇ ತಗೊಂಡ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಇದನ್ನ ಜಾಸ್ತಿ ಎತ್ತಿದ್ರೆ ಚರ್ಮ ತುಂಬಾ ಒಣಗಬಹುದು. ತುಂಬಾ ಕಮ್ಮಿ ಹಚ್ಚಬೇಕು, ಕೆಲವೊಂದೊಂದು ರಾತ್ರಿನೇ ಹಚ್ಚಬೇಕಿರುತ್ತೆ. ತುಂಬಾ ಜಾಸ್ತಿ ಇದೆ, ಬೇಗ ಹೋಗ್ಲಿ ಅಂತ ಅತಿ ಹೆಚ್ಚವಾಗಿ ಹಚ್ಚಿದ್ರೆ ಚರ್ಮ ಸುಲ್ದು ಬಂದು ಪೂರ್ತಿ ಸುಟ್ಟಂಗಾಗಿ ವಾಪಸ್ ಬರೋಂತ ಸಂದರ್ಭಗಳು ಕೂಡ ಇರುತ್ತೆ. ಈಗ ಅವುಗಳಿಂದ ಆದಂಥ ಕಲೆಗಳ ಬಗ್ಗೆ ಮಾತಾಡುವಾಗ ಯಾರಾದರೂ ಕಲೆಗಳು ಬಂತಂದರೆ ಆಯಿತು ಶಾಶ್ವತವಾಗಿ ಇರ್ತವೆ ಅನ್ನುವಂಥದ್ದು ಹೇಳ್ತಿರ್ತಾರೆ. ಇವು ಶಾಶ್ವತವಾಗಿ ಹಂಗೆ ಉಳ್ಕೊಳ್ಬಿಡ್ತಾವ ಅಂತ ಮುಖದ ಮೇಲೆ? ಇಲ್ಲ, ಇದು ಸುಳ್ಳು. ಮೊಡವೆಗಳಿಂದ ಉಂಟಾಗುವ ಬಹುತೇಕ ಕಲೆಗಳು ಕ್ರಮೇಣ ತಾನಾಗೆ ಕಡಿಮೆ ಆಗುತ್ತೆ. ಆದ್ರೆ ಕೆಲವೊಮ್ಮೆ ಮಾತ್ರ ಕಪ್ಪು ಕಲೆಗಳು ವಿಪರೀತವಾದಾಗ ಅಥವಾ ಗುಂಡಿ ಅಂತ ಕಲೆಗಳಾದಾಗ, ಅಟ್ರೋಪಿಕ್ ಸ್ಕಾರ್ಸ್ ಅಂತ ಹೇಳ್ತೀವಿ, ಅವುಗಳಿಗೆ ಕಾಸ್ಮೆಟಿಕ್ ಚಿಕಿತ್ಸೆಗಳು ಇರ್ತವೆ. ಕೆಮಿಕಲ್ ಪೀಲಿಂಗ್, ಡರ್ಮಾಬ್ರೇಷನ್, ಕ್ರಯೋ, ಲೇಸರ್ ಚಿಕಿತ್ಸೆ ಅಂತ ಬೇರೆ ವಿಧಾನಗಳಿದಾವೆ. ಈ ವಿಧಾನಗಳಿಂದ ಇವನ್ನ ಸರಿಪಡಿಸಬಹುದು. ಜೊತೆಗೆ ಮೊಡವೆಗಳ ಜೊತೆಗೆ ಸಕಾಲದಲ್ಲಿ ನೀವು ಸೂಕ್ತ ಚಿಕಿತ್ಸೆ ಕ್ರಮ ಕೈಗೊಂಡಲ್ಲಿ ಮೊಡವೆಗಳಿಂದ ಕಲೆಗಳೇ ಉಂಟಾಗದಂತ ಕೂಡ ತಡಿಬಹುದು. ಅತಿ ಹೆಚ್ಚು ತೀವ್ರವಾದ ಮೊಡವೆಗಳು ಇದ್ರೆ ತೀವ್ರವಾದಂತ ಗುಂಡಿಗಳು ಇರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಸೂಕ್ತ ಚಿಕಿತ್ಸೆ ಕ್ರಮ ಕೈಗೊಂಡಲ್ಲಿ ಕಲೆಗಳು ಉಂಟಾಗ್ಲಂತ ಕೂಡ ನೋಡ್ಕೋಬಹುದು. ಮೇಡಮ್, ಈ ಕಲೆಗಳು ತಡೆಯಬೇಕಂದ್ರೆ ಏನು ಕ್ರಮ ವಹಿಸಬೇಕು? ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಹುಡುಗರು ಚಂದ ಕಾಣಬೇಕು, ಅದು ಬರದೇ ಇರತಕ್ಕಂಥ ಏನೇ ಟ್ರೀಟ್ಮೆಂಟ್ ಇರಲಿ ಬೇಗ ಹೋಗಿ ಮಾಡ್ಕೋಬೇಕು ಅನ್ನುವಂಥದ್ದು ತರತುರಿಯಲ್ಲಿ ಇರ್ತಾರೆ. ಈ ಕಲೆಗಳ ಬಗ್ಗೆ ತಡಿಬೇಕಂದ್ರೆ ಏನು ಮಾಡ್ಬೇಕಂತ? ಒಂದನೇದಾಗಿ ಮೊಡವೆಗಳನ್ನ ನಾವು ಹೊಡಿಬಾರ್ದು ಅಥವಾ ಹಿಂಡಬಾರ್ದು. ಅದು ನೋವಾಗ್ತಾ ಇದೆ ಅಥವಾ ಬೇಗ ಹೋಗ್ಬಿಡ್ಲಿ ಅಂತ ಏನ್ ಮಾಡ್ತಾರೆ ಇವ ಹುಡುಗಿರಿ ಏನ್ ಮಾಡ್ತಾರೆ, ಅದನ್ನ ಹಿಂಡೋದು, ಅದನ್ನ ಒಡೆದು ಬಿಡ್ತಾರೆ. ಆಗ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಉರಿಭೂತ ನಾನು ಹೇಳ್ದಂಗೆ ಅಲ್ಲಷ್ಟೇ ಶೇಖರಣೆ ಆಗಿರೋ ಜಾಗದಲ್ಲಿ ಅಷ್ಟೇ ಇರೋದ್ರಿಂದ ಒಡೆದ ಮೇಲೆ ಅದ್ರಲ್ಲಿ ಸಿಸ್ಟ್ ಅಂತ ಒಳಗಡೆ ಏನ್ ಕಲೆಕ್ಷನ್ ಆಗಿರುತ್ತಲ್ಲ, ಅದು ಒಡೆದು ಹೊರಗಡೆ ಸುತ್ತಮುತ್ತ ಜಾಗಕ್ಕೆ ಹೋಗೋದ್ರಿಂದ ಆ ಕಲೆ ಕೂಡ ಸುತ್ತಮುತ್ತ ಹರಡ್ಕೊಂಡು ಶಾಶ್ವತ ಉಳಿಯುವಂತ ಚಾನ್ಸಸ್ ಇರುತ್ತೆ. ಅಲ್ಲಷ್ಟೇ ಆಗಿದ್ರೆ ಅದು ಟ್ರೀಟ್ಮೆಂಟ್ ಅಲ್ಲಿ ರೆಸ್ಪಾಂಡ್ ಆಗುತ್ತೆ. ಸುತ್ತಮುತ್ತ ಹರಡೋದ್ರಿಂದ ದೊಡ್ಡದಾಗಿ ಉರಿಭೂತಾಗಿ ಅದು ಶಾಶ್ವತವಾಗಿ ಉಳಿಯುವಂತ ಚಾನ್ಸಸ್ ಬಹಳ ಇರುತ್ತೆ. ಆಮೇಲೆ ಸಾಮಾನ್ಯವಾಗಿ ಆದಷ್ಟು ಸೌಮ್ಯವಾದ ಸಾಬೂನನ್ನು ಉಪಯೋಗಿಸ್ಬೇಕು. ಆಂಟಿಸೆಪ್ಟಿಕ್ ಕ್ಲೆನ್ಸರ್ಗಳು ಮತ್ತೆ ಔಷಧಿಗಳಿರುವಂತ ಸಾಬೂನುಗಳು ಮೊಡವೆ ಚಿಕಿತ್ಸೆಗೆ ಉಪಯೋಗಿಸಿದ್ರೆ ಚರ್ಮಕ್ಕೆ ಸ್ವಲ್ಪ ಧಕ್ಕೆ ಆಗಬಹುದು. ಆಮೇಲೆ ದಿನಕ್ಕೆ 2-3 ಸರಿನಾದ್ರೂ ಮುಖ ತೊಳಿಬೇಕು. ತೊಳಿಬೇಕಾದ್ರೆ ಅತಿಯಾಗಿ ತೀವ್ರವಾಗಿ ತಿಕ್ಕೋದು ಅಥವಾ ಕೆರೆಯೋದು ಆ ತರ ಎಲ್ಲ ಮಾಡಬಾರ್ದು. ಆಮೇಲೆ ಆದಷ್ಟು ನೀರು ಆಧಾರಿತ ಮೇಕಪ್, ವಾಟರ್ ಬೇಸ್ಡ್ ಮೇಕಪ್ಸ್ ಅಂತ ಬರುತ್ತೆ, ಅದನ್ನೇ ಉಪಯೋಗಿಸ್ಬೇಕು. ತೈಲಯುಕ್ತ ಮೇಕಪ್ ಅಂತಂದ್ರೆ ಅದು ಏನಾಗುತ್ತೆ ಅಂದ್ರೆ ಈ ರೋಮ ರಂಧ್ರಗಳು ನಾನು ಹೇಳಿದ್ನಲ್ಲ, ಹೇರ್ ಫಾಲಿಕಲ್ಸ್, ಆ ರಂಧ್ರಗಳು ಮುಚ್ಚೋದ್ರಿಂದ ಅದು ಅದೇ ಜಾಗದಲ್ಲಿ ಶೇಖರಣೆಗೊಂಡು ಅಲ್ಲಿಂದ ಮತ್ತೆ ಮೊಡವೆ ಗುಳ್ಳೆಗಳಾಗಬಹುದು. ಆಮೇಲೆ ತೈಲಯುಕ್ತ ತಲೆ ಅಂತ ಹೇಳ್ತೇವೆ, ಅಂದ್ರೆ ಆಯಿಲಿ ಇರುತ್ತೆ, ಕೆಲವ್ರದ್ದು ಆಯಿಲಿ ಸ್ಕ್ಯಾಲ್ಪ್ ಇರುತ್ತೆ, ಅಂತವ್ರಿಗೆ ಮೊಡವೆ ಗುಳ್ಳೆಗಳನ್ನ ಇನ್ನೂ ಜಾಸ್ತಿ ಆಗುತ್ತೆ, ಅದಗೆಟ್ಟೋಗುತ್ತೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅತಿರಕ್ತ ತೈಲವನ್ನು ತೆಗಿಲಿ ಏನ್ ಮಾಡ್ಬೇಕು, ಒಂದು ಒಳ್ಳೆ ಶಾಂಪೂನ ಬಳಸೋದು ಉತ್ತಮ. ಆಮೇಲೆ ಈಗ ಅತಿ ಹೆಚ್ಚಾಗಿ ಮೈ ಮನಸ್ಸಿನ ಮೇಲೆ ಒತ್ತಡ, ಫಿಸಿಕಲ್ ಇರ್ಬೋದು, ಮಾನಸಿಕ ಒತ್ತಡಗಳಿಂದ ಕೂಡ ಮೊಡವೆಗಳು ಹೆಚ್ಚಾಗುವಂತ ಸಂಭವ ಇರುತ್ತೆ. ಆದಷ್ಟು ಒತ್ತಡಗಳನ್ನ ಕಡಿಮೆ ಮಾಡ್ಕೊಳ್ಬೇಕು. ಮತ್ತೆ ಯಾವುದೇ ಆಹಾರ ಪದಾರ್ಥಗಳು ಅಂತ ಬಂದ್ರೆ ಮೊಡವೆಗಳು ಇದರಿಂದ ಹೆಚ್ಚುತ್ತೆ ಅನ್ನೋದಕ್ಕೇನು ವೈಜ್ಞಾನಿಕ ಆಧಾರ ಇಲ್ಲ. ಆದ್ರೂ ಕೂಡ ಬಹಳಷ್ಟು ಜನ ಅವ್ರ ಅನುಭವದಲ್ಲಿ ಏನಾದ್ರು ಚಾಕ್ಲೇಟ್ಗಳು, ಸಿಹಿ ತಿಂಡಿಗಳು ಅಥವಾ ಎಣ್ಣೆ ಪದಾರ್ಥಗಳಿಂದ ಮೊಡವೆಗಳು ಹೆಚ್ಚಾಗಬಹುದು ಅಂತ ಹೇಳಿದ್ರಿಂದ ಅಂತವರಲ್ಲಿ ಆತರ ನಿಮ್ಗೆ ಅಂತ ಅನುಭವ ಇದ್ರೆ ಆ ಆಹಾರವನ್ನು ನೀವು ದೂರವಿಡುವುದು ಒಳ್ಳೇದು. ಸೇವಿಸುವ ಆಹಾರದಲ್ಲಿ ಹೆಚ್ಚಿನ ಹಣ್ಣುಗಳು, ತರಕಾರಿಗಳು ಸೇವಿಸಿದ್ರೆ ಚರ್ಮದ ಆರೋಗ್ಯ ಉತ್ತಮವಾಗಿರುತ್ತೆ. ಮೇಡಮ್, ಈಗ ಚಿಕಿತ್ಸೆ ರೋಗಿಗಳು ತೆಗೆದುಕೋಬೇಕಾದಂಥ ಅಂಶಗಳ ಬಗ್ಗೆ ಏನು ಅಂಶಗಳನ್ನು ತೆಗೆದುಕೋಬೇಕು ಅಂತ? ಒಂದು, ಮೊಡವೆಗಳ ಚಿಕಿತ್ಸೆಗಾಗಿ ಒಂದಕ್ಕಿಂತ ಹೆಚ್ಚು ವಿಧದ ಔಷಧಿಗಳನ್ನು ಏಕಕಾಲದಲ್ಲಿ ಬಳಸಬೇಕಾಗಂತ ಪರಿಸ್ಥಿತಿ ಬರಬಹುದು. ಆಮೇಲೆ ಚಿಕಿತ್ಸೆ ಪರಿಣಾಮಗಳು ಗೋಚರಿಸಲು ಕನಿಷ್ಠ 4-6 ವಾರ, ಅಂದ್ರೆ 1 ತಿಂಗಳಿಂದ 1.5 ತಿಂಗಳಾದ್ರೂ ಬೇಕಾಗತ್ತೆ. ಮತ್ತೆ ಉತ್ತಮ ಫಲಿತಾಂಶ ಬರಬೇಕು ಅಂದ್ರೆ 3 ತಿಂಗಳ ತನಕ ಕೂಡ ಆಗಬಹುದು. ಆಮೇಲೆ ಚಿಕಿತ್ಸೆ ಪ್ರಾರಂಭದಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಚರ್ಮ ಒಣದಂತಾಗುತ್ತೆ. ನಾನು ಹೇಳಿದ್ರಲ್ಲಿ ಈ ತೈಲ ಗ್ರಂಥಿಗಳು, ಜಿಡ್ಡು ಪದಾರ್ಥದ ಗ್ರಂಥಿಗಳು ಕೆಲಸ ಜಾಸ್ತಿ ಆಗಿರೋದ್ರಿಂದ
ನಾವು ಕೊಡೋ ಚಿಕಿತ್ಸೆದಲ್ಲಿ ಚರ್ಮ ಒಣಗ್ಲಿ ಅಂತಾನೆ ಸ್ವಲ್ಪ ಕೊಟ್ಟಿರ್ತೇವೆ. ಹಾಗಾಗಿ ಚರ್ಮ ಸ್ವಲ್ಪ ಕೆಲವೊಮ್ಮೆ ಪ್ರಾರಂಭದಲ್ಲಿ ಒಣಗಿದಂತಾಗೋದು ಅಥವಾ ಸ್ವಲ್ಪ ತುರಿಕೆ ಆಗೋದು ಸಾಮಾನ್ಯ. ಅದು ಅದರಿಂದ ಬಿಟ್ಟು ಬಿಡೋದು ಆತರ ಮಾಡಬಾರ್ದು. ಔಷಧಿನ ಮುಂದುವರಿಸ್ತಾ ಹೋದ್ರೆ ಕ್ರಮೇಣ ಇದು ಕಡಿಮೆ ಆಗುತ್ತೆ. ತುಂಬಾ ತೊಂದರೆಗಳು ತುಂಬಾ ಹೆಚ್ಚಾದಲ್ಲಿ ಕೂಡಲೇ ಬಂದು ವೈದ್ಯರನ್ನ ಸಂಪರ್ಕಿಸಬಹುದು. ಆಮೇಲೆ ಚಿಕಿತ್ಸೆ ನಿಲ್ಲಿಸಿದ ನಂತರ ಏನಾಗುತ್ತೆ, ಒಂದು ವಯಸ್ಸಿನ ತನಕ ಮೊಡವೆಗಳು ಮತ್ತೆ ಮತ್ತೆ ಕಳಿಸ್ತಿರುತ್ತೆ. ಏನಪ್ಪಾ ನಾವು ಚಿಕಿತ್ಸೆ ತಗೋಬೇಕಾದ್ರೆ ಮಾತ್ರ ಕಮ್ಮಿ ಇರುತ್ತೆ, ಮತ್ತೆ ಬರುತ್ತೆ ಅಂದ್ರೆ ಅದು ವಯಸ್ಸಿನ ಅನುಗುಣವಾಗಿ ಬರುವಂತ ತೊಂದರೆ ಆಗಿರೋದ್ರಿಂದ ಮತ್ತೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸೂಕ್ತ ಚಿಕಿತ್ಸೆ ಕೂಡ ಇರುತ್ತೆ. ನೀವು ಎಲ್ಲಾ ಟ್ರೀಟ್ಮೆಂಟ್ ಒಂದು ಹಂತಕ್ಕೆ ಕಮ್ಮಿ ಆದ ನಂತರ ಇದಾದ್ಮೇಲೆ ಮತ್ತೆ ಮತ್ತೆ ಬರೋ ಮೊಡವೆಗೆ ಏನ್ ಮಾಡ್ಬೇಕು, ಇದಕ್ಕೆ ಏನ್ ಸೂಕ್ತ ಚಿಕಿತ್ಸೆ ಅಂತ ಕೇಳಿ ಡಾಕ್ಟರ್ ಸಲಹೆ ಪ್ರಕಾರ ನೀವು ಮಲಾಮ್ಗಳನ್ನು ಉಪಯೋಗಿಸಿದ್ರೆ ಅದ್ರ ಕಂಟ್ರೋಲು ಸಾಧ್ಯ ಇರುತ್ತೆ, ಮೊಡವೆಗೆ ಒಳ್ಳೇದು. ಈಗ ಮೇಡಮ್, ಈಗ ಟ್ರೀಟ್ಮೆಂಟು ದೀರ್ಘಕಾಲಿಕವಾಗಿ ತಗೋಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಮೊಡವೆಗಳು ಪ್ರಾರಂಭ ಆಗೋದು 12ನೇ ವಯಸ್ಸಿನಿಂದ ಪ್ರಾರಂಭ ಆಗುತ್ತೆ ಮಕ್ಕಳಿಗೆ, ಯುವಕರಿಗೆ, ಹುಡುಗಿಯರಿಗಾಗಿರ್ಬೋದು, ಹುಡುಗರಿಗಾಗಿರ್ಬೋದು. ಈಗ ಎಷ್ಟು ವರ್ಷದವರೆಗೆ ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದಂತ? ಆತರ ಏನಿಲ್ಲ ಸರ್. ಸಾಮಾನ್ಯವಾಗಿ 3 ರಿಂದ 6 ತಿಂಗಳ ತನಕ ಟ್ರೀಟ್ಮೆಂಟ್ ಅಲ್ಲಿ ಒಂದು ಹಂತಕ್ಕೆ ಒಂದು ನಿಯಂತ್ರಣ ಬಂದ್ ಹೋಗುತ್ತೆ ಮೊಡವೆಗೊಳ್ಳೆ. ಬಂದ ಆದ್ಮೇಲೆ ಮತ್ತೆ ಮತ್ತೆ ಮರುಕಳಿಸುವಂತದಕ್ಕೆ ಮಲಾಮ್ಗಳಲ್ಲೇ ಸಾಕಾಗಬಹುದು. ಅದು ನೀವ್ ಹೇಳ್ದಂಗೆ ಟೀನೇಜ್ ಅಲ್ಲಿ ಏನು ಹದಿಹರೆಯದ ವಯಸ್ಸಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಬರುತ್ತೆ, ಆಮೇಲೆ ಕಂಟ್ರೋಲ್ ಅಲ್ಲಿ ಬರುತ್ತೆ. ತುಂಬಾ ಕೆಲವರಲ್ಲಿ ಮಾತ್ರ ತುಂಬಾ ಯಥೇಚ್ಛಾಗಿ ಬರ್ಬೋದು. ಅದಕ್ಕೆ ಬೇರೆ ಕಾರಣ ಕೂಡ ಇರುತ್ತೆ. ನಾನು ಹೇಳ್ದಂಗೆ ಆಂಡ್ರೋಜನ್ ಪ್ರಾಬ್ಲಮ್ ಇರ್ಬೋದು, ಸೆಕ್ಷುವಲ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು. ಅದನ್ನೆಲ್ಲ ನಾವು ಏನಿಂದ ಅಂತ ಹೇಳ್ಬಿಟ್ಟೆಲ್ಲ ಪತ್ತೆ ಚಿಕಿತ್ಸೆ ಕೊಟ್ರೆ ಸಾಮಾನ್ಯವಾಗಿ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ಮೇಡಮ್, ಈಗ ನವೋದಯ ಆಸ್ಪತ್ರೆಯಲ್ಲಿ ಇದ್ರ ಬಗ್ಗೆ ಈ ಒಂದು ಮೊಡವೆಗೆ ಸಂಬಂಧಪಟ್ಟಂತೆ ಏನ್ ಟ್ರೀಟ್ಮೆಂಟ್ ಇದೆ ಅಲ್ಲಿ? ನವೋದಯ ಆಸ್ಪತ್ರೆ ಅಂತ ಬಂದ್ರೆ ಸಾಮಾನ್ಯ ಮೊಡವೆಗುಳ್ಳೆಗೆ ಇರೋಂಥ ಚಿಕಿತ್ಸೆ ಏನು ಜೊತೆಗೆ ಈಗ ನಾವು ಕಾಸ್ಮೆಟಿಕ್ ಚಿಕಿತ್ಸೆಗಳು ಕೂಡ ಮಾಡ್ತೇವೆ. ಕೊಮೆಡೋನ್ ಎಕ್ಸ್ಟ್ರಾಕ್ಷನ್ ಅಂತ ಮಾಡ್ತೇವೆ. ಅದು ಕರಿತಲೆ ಬಿಳಿತಲೆಯ ಮೊಡವೆಗುಳ್ಳೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಕೊಮೆಡೋನ್ಸ್ ಅಂತಾರೆ. ವೈಟ್ ಹೆಡ್ಸ್ ಅಥವಾ ವೈಟ್ ಕೊಮೆಡೋನ್, ಬ್ಲಾಕ್ ಕೊಮೆಡೋನ್, ಅದರದ್ದು ಎಕ್ಸ್ಟ್ರಾಕ್ಷನ್ ಅಂತ ಮಾಡ್ತೇವೆ. ಆಮೇಲೆ ಮೊಡವೆಗುಳ್ಳೆಗಳಿಂದ ಆಗಿದ್ದಂತ ಕಲೆಗಳಿಗೋಸ್ಕರ ಕೆಮಿಕಲ್ ಪೀಲಿಂಗ್ ಅಂತ ಒಂದು ಕಾಸ್ಮೆಟಿಕ್ ಪ್ರೊಸೀಜರ್ ಮಾಡ್ತೇವೆ. ಆಮೇಲೆ ಅದ್ರ ಕಲೆಗಳು ಉಳ್ದಾದ್ಮೇಲೆ ಗುಂಡಿಗಳಾಗಿ ಪರಿವರ್ತಿತಗೊಂಡ ಗುಂಡಿಗಳಿಗೆ ಲೇಸರ್ ಚಿಕಿತ್ಸೆ ಕೂಡ ಲಭ್ಯ ಇದೆ ನಮ್ಮಲ್ಲಿ. ಕಲೆಗಳಿಗೆ ಚಿಕಿತ್ಸೆ, ಮೊಡವೆ ಗುಳ್ಳೆಗಳಿಗೆ ಚಿಕಿತ್ಸೆ, ಮತ್ತೆ ಅದರಿಂದ ಉಂಟಾಗಂತ ಸ್ಕಾರ್ ಗುಂಡಿಗಳಿಗೆ ಕೂಡ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಇದೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಮೊಡವೆಗೆ ಸಂಬಂಧಪಟ್ಟಂತೆ ಮೊಡವೆಗಳು ಬರಬಾರ್ದು, ಚಂದ ಕಾಣಬೇಕು ಅನ್ನುವಂತ ಸಾಕಷ್ಟು ಯುವಕರು ಇರುವಂತ ಒಂದು ಸಮಾಜದಲ್ಲಿ ಅವರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತಾರೆ ತಾವು ವೈದ್ಯರಾಗಿ? ಇವು ನಾನು ಹೇಳ್ದಂಗೆ ಮೊಡವೆಗುಳ್ಳೆಗೂ ತುಂಬಾ ಸಾಮಾನ್ಯವಾದಂತ ಒಂದು ರೋಗ. ಇದಂದ್ರೆ ಎಷ್ಟು ಸಾಮಾನ್ಯ ಅಂತಂದ್ರೆ ಇದನ್ನ ಆಲ್ಮೋಸ್ಟ್ ಇದನ್ನ ಫಿಸಿಯೋಲಜಿಕಲ್ ಅಂತ ಹೇಳ್ಬೋದು. ಆದ್ರೆ ಕೆಲವರು ಏನು ಆಗುತ್ತೆ, ಅತಿಯಾಗಿ ಕೆಲವರಿಗೆ ಮೊಡವೆಗುಳ್ಳೆಗಳು ವಿಪರೀತವಾದಾಗ ಅಥವಾ ಕೆಲವು ವ್ಯಕ್ತಿಗಳು ವರ್ಚಸ್ಸಿಗೆ ಮುಖದಲ್ಲಿ ಹೆಚ್ಚಾಗಿ ಕಂಡು ಬಂದ ಅವ್ರ ವರ್ಚಸ್ಸಿಗೆ ಧಕ್ಕೆಯನ್ನ ಉಂಟು ಮಾಡಿದಾಗ ಕೆಲವರು ಏನ್ ಮಾಡ್ಕೊಂತಾರೆ, ತುಂಬಾ ಮುಖ ವಿಪರೀತವಾಗಿ ಅವಲಕ್ಷಣವಾಗಿ ಕಾಣಿಸ್ತಾ ಇದೆ, ಅವ್ರಂತವ್ರು ಏನ್ ಮಾಡ್ತಾರೆ, ದೈಹಿಕ ಮತ್ತೆ ಮಾನಸಿಕ ಹಿಂಸೆಗೆ ಒಳಗೊಂಡ್ಬಿಡ್ತಾರೆ. ಅವರಿಗೆ ಕೀಳರಿಮೆ ಆಗಿ ಅಥವಾ ಸಾಮಾಜಿಕ ಹಿಂಜರಿಕೆ ಆಗಿ ಎಷ್ಟೋ ಬಾರಿ ಕೆಲವೊಬ್ರು ಆತ್ಮಹತ್ಯಾ ಪ್ರಯತ್ನಗಳು ಕೂಡ ಮಾಡ್ಕೊಂಡಿರೋಂತ ಕಾರಣಗಳು, ಸಿಚುವೇಶನ್ಸ್ ಇದೆ. ಸೊ ಅದರಿಂದ ಮೊಡವೆಗಳ ಬಗ್ಗೆ ನೀವು ಆದಷ್ಟು ತಪ್ಪು ಕಲ್ಪನೆಗಳು ಇಟ್ಕೋಬೇಡಿ. ಇದರಿಂದ ಚಿಕಿತ್ಸೆ ಪಡೆದ್ರೆ ಸರಿಯಾಗಂತ ಚಾನ್ಸಸ್ ಇರುತ್ತೆ. ಅವುಗಳನ್ನು ನಿವಾರಿಸುವ ಮಾರ್ಗೋಪಾಯಗಳ ಬಗ್ಗೆ ಸ್ಥೂಲವಾಗಿ ಎಲ್ಲರೂ ನೀವು ತಿಳಿದುಕೊಳ್ಬೇಕಾಗತ್ತೆ. ಇದಕ್ಕೆ ತಕ್ಷಣ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳಬೇಕು. ನಿಯಂತ್ರಣ ಮಾಡ್ಕೊಳ್ಳಕ್ಕೆ ಏನಾದ್ರು ಆಹಾರ ಕ್ರಮಗಳು ಇದೆ, ಇಂದೇ ಆಹಾರ ತಗೊಂಡ್ರೆ ಕಂಟ್ರೋಲ್ ಮಾಡಬಹುದು ಅನ್ನುವಂಥದ್ದು ಏನೇನಿದೆಯಾ? ಇಲ್ಲ ಸರ್, ನಾನು ಅವಾಗ್ಲೇ ಹೇಳ್ದಂಗೆ ಆಹಾರದಿಂದ ಆರಾಮ ಆಗೋದು ಅಂತ ಏನಿಲ್ಲ. ಕೆಲವೊಬ್ಬರಿಗೆ ಏನಾದ್ರೂ ಅದು ಹೇಳಿದ್ರೆ ಹೈ ಕ್ಯಾಲೋರಿ ಫುಡ್ಸ್ ಅಂತ ಏನ್ ಬರುತ್ತೆ, ಹೈ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ ಅಂತ ಬರುತ್ತೆ. ಚಾಕ್ಲೇಟ್, ಸಿಹಿ ತಿಂಡಿ, ಎಣ್ಣೆ ಪದಾರ್ಥ, ಮಿಲ್ಕ್ ಐಟಮ್ಸ್, ಮಿಲ್ಕ್ ಸ್ವೀಟ್ಸ್, ಅದನ್ನ ಕೆಲವರಿಗೆ ಜಾಸ್ತಿ ಅನ್ಸುತ್ತೆ ತಗೊಂಡಾಗ. ಅಂತವ್ರು ಅದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಬಿಟ್ರೆ ನಾರ್ಮಲ್ ನಾವು ಏನು ಆತರ ಅವಾಯ್ಡ್ ಆತರ ಕಾರಣಗಳು ಏನು ಕಂಡು ಬಂದಿಲ್ಲ ಅಂತಂದ್ರೆ ನಾವು ಸೇವಿಸೋ ಆಹಾರದಲ್ಲಿ ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನ ಸೇವಿಸಿದ್ರೆ ಚರ್ಮದ ಆರೋಗ್ಯ ಉತ್ತಮವಾಗಿರುತ್ತೆ, ಕಳೆ ಕೂಡ ಚಂದ ಇರುತ್ತೆ. ಹಾಗಾಗಿ ಮೊಡವೆಗುಳ್ಳೆಗಳಾದಾಗ ಅದು ವಾಸಿ ಆಗುವಂತದಕ್ಕೆ ಈ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರೋದ್ರಿಂದ ಹಣ್ಣು ತರಕಾರಿಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ವಾಸಿ ಆಗುವಂತ ಚಾನ್ಸಸ್ ಚೆನ್ನಾಗಿರುತ್ತೆ. ಒಳ್ಳೇದು ಮೇಡಮ್, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನವೋದಯ ನಡೆ ಆರೋಗ್ಯ ಕಡೆ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊಡವೆಗಳಿಗೆ ಕಾರಣ ಏನು, ಅದಕ್ಕೇನು ಪರಿಹಾರ ಮತ್ತೆ ಏನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಕುರಿತು ಮಾಹಿತಿಯನ್ನು ಕೊಟ್ರೆ, ತಾವು ಬಂದು